ನಮಸ್ತೆ. ಇವತ್ತು ಬುಧವಾರ, ಅದರಿಂದ ನಾನ್ ವೆಜ್ಜು ಅಂದರೆ ಕಂಪಲ್ಸರಿ ಏನಿಲ್ಲ. ಒಟ್ಟಾರೆ ಬುಧವಾರ ಮತ್ತು ಸಂಡೇ ಆಲ್ಮೋಸ್ಟ್ ನಾನ್ ವೆಜ್ ಇರುತ್ತೆ. ಫಿಶ್ ಫ್ರೈ ಮತ್ತು ಫಿಶ್ ಕರಿ ಊಟ ಆಯಿತು ಇವಾಗಷ್ಟೇ. ಫಿಶ್ ಕರಿ ಚೆನ್ನಾಗಿತ್ತು. ನಮ್ಮ ಸ್ಟೈಲ್ ಕರಾವಳಿ ಸ್ಟೈಲ್ ಫಿಶ್ ಕರಿ ಮಾಡ್ತೀವಲ್ಲ, ಆ ರೀತಿ ಮಾಡ್ತೀನಿ ನಾನು. ಊಟ ಆಯಿತು, ತುಂಬ ಚೆನ್ನಾಗಿತ್ತು. ಇವತ್ತು ಮೀನ್ಸಾರು ಫ್ರೈನೂ ಮಾಡಿದ್ದೆ. ಅದನ್ನು ನಾನು ಹಂಗೆ ಶಾಪಿಗೆ ತೊಗೊಂಡು ಬಂದಿಲ್ಲ ಡಬ್ಬದಲ್ಲಿ. ಅದು ತಿನ್ನಲಿಕ್ಕೆ ಸ್ವಲ್ಪ ಬೇಜಾರು. ಯಾಕಂತ ಹೇಳಿದ್ರೆ ನಾನು ಸ್ಪೂನಲ್ಲೇ ತಿಂತೀನಿ ಊಟ ಮಧ್ಯಾಹ್ನ. ಆ್ಯಕ್ಚುಲಿ ನನಗೆ ಅದು ಇಷ್ಟ ಇಲ್ಲ, ಆದರೆ ಪರಿಸ್ಥಿತಿ ಆಗಿದೆ. ಯಾಕಂದರೆ ನಾನು ಊಟ ಮಾಡುವಾಗ ಕ್ಲೋಸ್ ಮಾಡೋದಿಲ್ಲ ಶಾಪನ್ನು. ಕಸ್ಟಮರ್ ಬರ್ತಾ ಇರ್ತಾರೆ, ಅದು ಸ್ಪೂನಲ್ಲಿ ತಿಂದರೆ ಅವರಿಗೆ ಕಸ್ಟಮರಿಗೆ ಏನಾದರೂ ಕೊಡ್ಬೋದು. ಕೈಯಲ್ಲಿ ತಿಂತಾಯಿದ್ರೆ ಆಗೋದಿಲ್ಲ. ಮತ್ತು ಕ್ಲೋಸ್ ಮಾಡಿ ಊಟ ಮಾಡೋದಿಲ್ಲ ನಾನು ಯಾವಾಗಲೂ. ಯಾಕೆಂದರೆ ಕ್ಲೋಸ್ ಮಾಡೋ ಟೈಮಿಗೆ ಕಸ್ಟಮರ್ ಬರ್ತಾರೆ, ಸುಮ್ಮನೆ ಕ್ಲೋಸ್ ಮಾಡ್ಕೊಂಡು ಊಟ ಮಾಡೋದಂತ ಹೇಳ್ತಾರೆ. ಊಟ ಮಾಡುವಾಗ ಡಿಸ್ಟರ್ಬ್ ಮಾಡ್ಕೊಳ್ಬಾರ್ದು ಅಂತ, ಆದರೆ ಏನೂ ಮಾಡಲಿಕ್ಕೆ ಬರೋದಿಲ್ಲ, ಪರಿಸ್ಥಿತಿ ಆಗಿದೆ. ಅಂತೂ ಊಟ ಆಯಿತು. ಇವತ್ತು ತುಂಬ ಜಾಸ್ತಿನೇ ಆಯಿತು ಅನಿಸುತ್ತೆ, ಯಾಕಂದರೆ ನಿದ್ದೆ ಬರೋ ಥರ ಇದೆ ಇವಾಗ. ಸ್ವಲ್ಪ ಮಲಗಿದ್ರೆ ಒಳ್ಳೆಯದು ಅನಿಸುತ್ತೆ, ಆದರೆ ನನಗೆ ಆ ಹ್ಯಾಬಿಟ್ ಇಲ್ಲ ಮಧ್ಯಾಹ್ನ ಮಲಗೋದು. ಕೆಲವರು ಮಧ್ಯಾಹ್ನ ಮಲಗ್ತಾರೆ. ಆಯಿತು ಇವತ್ತಿಂದು. ಇವಾಗ ಎಷ್ಟು 3 o'clock ಆಯಿತು. ಇವತ್ತು ಅಷ್ಟೇನು ಸಾಮಾನು ಬಂದಿಲ್ಲ, ಆದ್ರೂ ಆರ್ಡರ್ ಇತ್ತು. ಆರ್ಡರ್ ಕೊಡಬೇಕು, ಸಾಮಾನು ಬಂದದ್ದನ್ನು ಇಟ್ಕೊಳ್ಬೇಕು, ಮಧ್ಯದಲ್ಲಿ ಕಸ್ಟಮರ್ ಮಾಡಬೇಕು. ಸ್ವಲ್ಪನೇ ಬ್ಯುಸಿ ಇದ್ದೆ ಬೆಳಿಗ್ಗೆನೂ ಸಹಿತ. ನಾನಿವತ್ತು ವಿಡಿಯೋ ಮಾಡಿರೋದು ಒಂದು ವಿಷಯ ಶೇರ್ ಮಾಡ್ಕೊಳ್ಳಿಕ್ಕೆ. ಯಾಕಂತ ಹೇಳಿದ್ರೆ ಈ ಏಪ್ರಿಲ್ 18 ನನ್ನ ಮಗಳ ಬರ್ಡೇ. ಅವಳಿಗೆ ಏನಾದರೂ ಗಿಫ್ಟ್ ಕೊಡುವ ಅಂತ ಗೋಲ್ಡ್ ಶಾಪಿಗೆ ಹೋಗಿದ್ದೆ ಇವತ್ತು. ಗೋಲ್ಡ್ ಶಾಪಿಗೆ ಹೋದರೆ ಗೋಲ್ಡ್ ರೇಟ್ ತುಂಬಾ ಜಾಸ್ತಿ ಆಗಿದೆ. ಜಾಸ್ತಿ ಅಂದರೆ ತುಂಬಾ. ಇನ್ನು ಮುಂದೆ ಬರುವ ದಿನದಲ್ಲಿ ಅದೆಷ್ಟಾಗುತ್ತೋ ದೇವರಿಗೇ ಗೊತ್ತು. ಯಾಕೆಂದರೆ ನಮ್ಮ ಮದುವೆ ಟೈಮಿಗೆಲ್ಲ 7,000 11,000 ಇತ್ತು. 7,000 ಆವಾಗ ಜಾಸ್ತಿನೇ. ಇವಾಗ 66 62. ಈಗ ಅನಿಸ್ಕೊಂಡ್ರೆ ಭಯನೇ ಆಗುತ್ತೆ. ಆಮೇಲೆ ಆಕೆಗೆ ಅಲ್ಲಿ ಸೆಲೆಕ್ಷನ್ ಆಕೆಗೆ ಇಷ್ಟ ಆಗಲಿಲ್ಲ. ಬ್ರೇಸ್ಲೆಟ್ ಬೇಕಿತ್ತು, ಎಲ್ಲ ಸ್ವಲ್ಪ ಹೆವಿ ಇತ್ತು. ಆಕೆಗೆ ಹೆವಿ ಬೇಡ ಅಂತೆ, ಲೈಟ್ ವೇಟ್ ಆಗಿರೋದು ಬೇಕು. ಅದಕ್ಕೆ ಸುಮ್ಮನೆ ಮತ್ತೆ ಯಾಕೆ ಅವಳು ಬೇಡ, ಎಷ್ಟು ಹೆವಿದು, ಇಷ್ಟು ಮೆಹಂಗಾ ಇದೆ ಮತ್ತು ಕಾಸ್ಟ್ಲಿ ಇದೆ ಅಂತ ಹೇಳಿದ್ಲು. ಮತ್ತು ವಾಪಸ್ ಬಂದ್ವಿ. ನನಗೆ ಒಂದು ನೆನಪಾಯಿತು. ಈ 24 ಅಕ್ಟೋಬರ್ ಬಂದರೆ 4 ಇಯರ್ಸ್ ಆಯಿತು. 4 ಇಯರ್ಸ್ ಬ್ಯಾಕು ನನ್ನ ಮನೆಯಲ್ಲಿ ಡೇ ಟೈಮು ಕಳ್ತನ ಆಗಿತ್ತು. ಡೇ ಟೈಮ್ ಕಳ್ತನ ಆಗಿತ್ತು ಅಂದರೆ, ನಾನು 3 o'clock ಊಟ ಮಾಡಿ, ಮೊದಲು ತಮ್ಮನ ಅಂಗಡಿಲಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಆವಾಗ 3 o'clock ನಾನು ಊಟ ಮಾಡಿ ಶಾಪಿಗೆ ರೀಚ್ ಆಗ್ತಿದ್ದೆ. ಆಮೇಲೆ ನನ್ನ ಮಗಳು ಟ್ಯೂಷನ್ ಹೋಗ್ತಿದ್ಲು. ಇಲ್ಲ ಅಂತ ಹೇಳಿದ್ರೆ ಅವಳು ಮಧ್ಯಾಹ್ನ ಟೈಮಿಗೆ ಒಬ್ಬಳೇ ಇರೋದು ಮನೇಲಿ ಕಡಿಮೆ. ಅವಳು ಮಾಮನ ಮನೆಗೆ ಹೋಗ್ತಾಳೆ. ಅದು ಟೈಮಿಂಗೆ ಯಾರೋ ಗೊತ್ತಿರೋರು, ನಾವು ಯಾವ ಟೈಮಿಗೆ ಇರೋದಿಲ್ಲ ಅದೇ ಟೈಮ್ ಬಂದು, ಅಂದರೆ ಆಲ್ಮೋಸ್ಟ್ 3:30ಇಂದ 4:15 1 ಅವರಲ್ಲಿ ಅದು ಮೇನ್ ಬೀಗ ಅಂತಾರಲ್ಲ, ತಟ್ಟೆ, ಅದು ವಾಲ್ ಲಾಕ್ ಅಲ್ಲ, ತಟ್ಟೆ ಬೀಗ. ನಾವು ಯಾವತ್ತೂ ಆಲ್ಮೋಸ್ಟ್ ವಾಲ್ ಲಾಕ್ ಹಾಕ್ತಿರಲಿಲ್ಲ. ಆ ವಾಲ್ ಲಾಕ್ ಹಾಕಿರಲಿಲ್ಲ ನಾನು. ಸಿರ್ಫ್ ತಟ್ಟೆಗೆ ಚಾವಿ ಹಾಕಿದ್ದೆ. ಆ ಚಾವಿನೇ ಕಟ್ ಮಾಡಿದ್ದಾರೆ ಸೈಲೆಂಟಾಗಿ. ಸೀದಾ ಒಳಗಡೆ ಹೋಗಿದ್ದಾರೆ. ನಾನು ಎಲ್ಲಿ ಇಡ್ತೀನಿ ಅದು ನನ್ನ ಒಳಗಡೆ ನಂದೊಂದು, ನಾನು ಇವಾಗಲೂ ಸಹಿತ ಕಳ್ತನ ಆದ್ರೂ ಸಹಿತ ಅದಕ್ಕೆ ಲಾಕ್ ಹಾಕ್ತಾಯಿಲ್ಲ. ಯಾವುದಕ್ಕೂ ಲಾಕ್ ಇಲ್ಲಾಗಿತ್ತು. ಕಬಾರ್ಡ್ಗೆ ಅಥವಾ ನಾನು ಚಿನ್ನ ಇಟ್ಟಿರುವಂಥ ಪ್ಲೇಸಲ್ಲಿ. ಇವ್ರು ನಾನು ಎಲ್ಲಿಟ್ಟಿದ್ದೀನಿ ಅಲ್ಲಿ ಸೀದಾ ಹೋಗಿದ್ದಾರೆ. ಅದನ್ನು ತೊಗೊಂಡಿದ್ದಾರೆ ಬೆಡ್ರೂಮಿಗೆ. ಮತ್ತು ನಂದು 50,000 ರೂಪಾಯಿ ಕ್ಯಾಶ್ ಇತ್ತು. ಆ 50,000 ರೂಪಾಯಿ ನನ್ನ ಮಗಳದ್ದು ಸಣ್ಣ ಇರಬೇಕಾದ್ರೆ, ಚಿಕ್ಕವಳು ಇರಬೇಕಾದ್ರೆ ಅವಳದ್ದು ಮೆಮೊರಿ ಎಲ್ಲನೂ ಕದ್ಕೊಂಡು ಹೋದರು. ಆಮೇಲೆ ನಂದೊಂದು ಜುಮ್ಕ, ನಾನು ಅದು ದೀಪಾವಳಿಗೆ ಹಾಕ್ಕೊಳ್ಬೇಕು ಅಂತ ಹೊಸದಾಗಿ ಮಾಡಿಸಿದ್ದೆ, ಇನ್ನೂ ಹಾಕೇ ಇಲ್ಲ. ಅದೊಂದು ಜುಮ್ಕ ಮತ್ತೊಂದು ಬ್ರೇಸ್ಲೆಟು. ಇವಾಗಿನ ರೇಟಲ್ಲಿ ಅದನ್ನು ಹೋಲಿಸಿದ್ರೆ ಕಮ್ಮಿ ಅಂದರೂ ಒಂದು ಕಮ್ಮಿ ಅಂತ ಹೇಳಿದ್ರು ಒಂದು 25 lakh 30 lakh ಬೇಕಾಗ್ತಿತ್ತೇನೋ ಅದಷ್ಟು ಮಾಡಲಿಕ್ಕೆ.
30ಕ್ಕಿಂತ ಮೇಲೆ ಇರ್ಬೋದು ಇವಾಗಿನ ರೇಟಿಗೆ ಹೋಲಿಸಿದ್ರೆ. ಅದಷ್ಟು ಒಡವೆ ಮತ್ತು ನಂದು 50,000 ಕ್ಯಾಶು. ನನ್ನ ಕ್ಯಾಶ್ ಇರ್ತಾ ಇರಲಿಲ್ಲ, ಕ್ಯಾಶ್ ಸಿಗ್ತಾನೂ ಇರಲಿಲ್ಲ ಅವರಿಗೆ. ಅದೇನಾಯಿತು ಅಂತ ಹೇಳಿದ್ರೆ, ನನ್ನ 50,000 LIC ತುಂಬೋದಿತ್ತು ನೆಕ್ಸ್ಟ್ ಡೇ. ಅವ್ರು ನಾನು ಫೋನ್ ಮಾಡಿದ್ರೆ, ಇಲ್ಲ ಮೇಡಮ್ ಅಕ್ಟೋಬರ್ 2 ಗಾಂಧಿ ಜಯಂತಿ ಅಲ್ವಾ, ಅದಕ್ಕೆ ಹಾಲಿಡೇ ಇದೆ, 3ನೇ ತಾರೀಕಿಗೆ ನಾನು ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅದೊಂದು ಅಮೌಂಟ್ ಸಿಕ್ತು, ಅದಷ್ಟು ತೊಗೊಂಡು ಹೋಗಿದ್ದಾರೆ. ಇದೇನು ಅದು ನೋಡಿದ್ರೆ ಯಾರೋ ಗೊತ್ತಿರೋರು ಮಾಡಿರೋ ಥರ ಇತ್ತು. ಯಾಕಂದರೆ ಎಲ್ಲೂ ಏನೂ ಇದು ಮಾಡಿಲ್ಲ. ನಮ್ಮ ಬಟ್ಟೆ ಒಂದು ಸ್ವಲ್ಪ ಇದು ಮಾಡಿದ್ದಾರೆ, ಹರಡಿದ್ದಾರೆ. ಮತ್ತು ನಾನು ಎಲ್ಲಿಟ್ಟಿದ್ದೀನಿ ಅಲ್ಲೇ ಎಲ್ಲ ತೊಗೊಂಡಿದ್ದಾರೆ. ಆಮೇಲೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ, ಎಲ್ಲ ಆಯಿತು. ಏನೂ ಪ್ರಯೋಜನ ಇಲ್ಲ ಫ್ರೆಂಡ್ಸ್. ಅವ್ರು ಬಂದರು, ಎಲ್ಲ ಡಾಗ್ಸ್ ಸಹಿತ ಬಂತು, ಆ ಕಡೆ ಈ ಕಡೆ ಅದು ದಾರಿ ಬಂದಿರೋದನ್ನು ತೋರಿಸ್ತು. ಆಮೇಲೆ ಒಂದು ವೀಕ್ ನಾನು ಪೊಲೀಸ್ ಸ್ಟೇಷನ್ ಮತ್ತು ಮನೆ ಅಲೆದಾಡಿದೆ, ಆದರೆ ಏನೂ ಪ್ರಯೋಜನ ಇಲ್ಲ. ಯಾಕೆಂದರೆ ಲಾಸ್ಟ್ ಮೂಮೆಂಟ್ ನನಗೆ ಹೇಳಿದ್ರು, ನಿನಗೆ ಯಾರಾದ್ರ ಮೇಲೆ ಅನುಮಾನ ಇದ್ದರೆ ನೀನು ಹೇಳು ಅಂತ. ನನಗೆ ಹೇಳಲಿಕ್ಕೇನೂ ನನಗೆ ಇವಾಗಲೂ ಇಂಥವರೇ ಮಾಡಿದ್ದಾರೆ ಅಂತ ಕನ್ಫರ್ಮ್ ಇದೆ, ಬಟ್ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ಯಾಕಂತ ಹೇಳಿದ್ರೆ ನಾವಿಲ್ಲಿ ರಾತ್ರಿ ಹಗಲು ಅಂದರೆ ನಾನು ಒಬ್ಬಳೇ ತಿರುಗಾಡ್ತೀನಿ. ಶಾಪ್ ಕ್ಲೋಸ್ ಮಾಡಿ 10 o'clock 11 o'clock ಅಂದರೆ, ಅದಕ್ಕೆ ನನಗೆ ಭಯ ಅನ್ನಿಸ್ತು. ನಾಳೆ ಇಷ್ಟು ಸಣ್ಣ ವಿಷಯ ಅಲ್ಲ, ಇದು ದೊಡ್ಡದೇ ವಿಷಯ. ಆಮೇಲೆ ನಾನು ಇಲ್ಲಿ ಗೋವಾದಲ್ಲಿ ಇರಬೇಕಲ್ಲ ಅನ್ನೋ ಒಂದೇ ವಿಚಾರಕ್ಕೆ ನಾನು ಅದನ್ನೆಲ್ಲ ಅರ್ಧಕ್ಕೆ ಬಿಟ್ಟೆ. ಆಮೇಲೆ ಅದು ಇನ್ಕಂಪ್ಲೀಟ್ ಆಗಿಬಿಡ್ತು. ನಾನು ಕಂಪ್ಲೇಂಟನ್ನು ವಾಪಸ್ ತೊಗೊಳ್ಳಿಲ್ಲ, ಇನ್ನೂ ಹಾಗೆ ಇದೆ. ಆದರೆ ಏನೂ ಎನ್ಕ್ವೈರಿ ಮಾಡಿಲ್ಲ ಅವರು ಅಷ್ಟೇ. ಆಲ್ಮೋಸ್ಟ್ ಅದೇ ಒಂದು ನನಗೆ ಈಗಿನ ರೇಟ್ದಲ್ಲಿ 30 ಅಲ್ಲ 40 lakh ಆಗ್ಬೋದೇನೋ ಅನಿಸುತ್ತೆ ಅದು. ಪಾಪ ನನ್ನ ಮಗಳದ್ದು ಏನೂ ಮೆಮೊರಿಯಲ್ಲಿಲ್ಲ. ನನ್ನ ತಮ್ಮ ಅವಳು ಬಡ್ಡೆಗೆ ಒಂದು ಉಂಗುರ ಕೊಡ್ತಿದ್ದ. ಆ ಉಂಗುರ ಒಂದು 5-6, ನನ್ನ ಮಗಳ ಬ್ರೇಸ್ಲೆಟು, ಚೈನು, ಕಿವಿದ್ದು ಎಲ್ಲದೂ ಹೋಗಿದೆ. ಹಾಗೆ ನಾನು ಬೇರೆ ಕಡೆ ಆ ಪ್ಲೇಸ್ ಬಿಟ್ಟು ಬೇರೆ ಕಡೆ ನನ್ನ ರಿಂಗು ಮತ್ತು ಒಂದು ಸ್ವಲ್ಪ ಅಮೌಂಟ್ ಎಲ್ಲ ಇತ್ತು, ಅದನ್ನು ತೆಗೆದಿಲ್ಲ. ನನ್ನ ಫ್ರೆಂಡ್ ಸರ್ಕಲ್ಲಿ ಅಥವಾ ಯಾರೋ ಇರ್ಬೋದು, ಅವ್ರಿಗೆ ನಾನು ಅಂದರೆ ಎಲ್ಲಿಂದ ತೆಗೆದಿದ್ದೀನಿ ಅದನ್ನು ಗೊತ್ತಿತ್ತೋ ಏನೋ, ಅದನ್ನೇ ಅವರು ಇನ್ನೊಬ್ರಿಗೆ ಹೇಳಿ ಇನ್ನೊಬ್ಬರ ಮುಖಾಂತರ ಅದನ್ನು ತೆಗೆಸಿರೋದು. ನಾನು ಒಂದೇನು ಹೇಳೋದಂದರೆ ಫ್ರೆಂಡ್ಸ್, ಅವ್ರಿಗೆ ಇವಾಗಷ್ಟೇ ಅದು ಸಿಕ್ಕಿದ್ರೆ ಮಜಾ ಮಾಡ್ಬೋದು. ನೆಕ್ಸ್ಟ್ ದೇವರಂತೂ ಇಲ್ಲಿ ಯಾರು ನೋಡದೆ ಹೋದರೂ ಮೇಲೆ ಕೂತಿರೋ ದೇವರೊಬ್ಬನು ನೋಡ್ತಾ ಇರ್ತಾನೆ. ನಾವು ಏನು ಮಾಡ್ತೀವಿ ಏನು ಮಾಡೋದಿಲ್ಲ ಅಂತ. ಅಷ್ಟಕ್ಕೆ ನಾನು ಒಂದು ತಿಂಗಳು ತುಂಬ ಟೆನ್ಷನ್ ಆಯಿತು ನನಗೆ ತಿಂಗಳಲ್ಲೇ. ಯಾಕಂದರೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ನನ್ನ ತಮ್ಮ ನನಗೆ ಅಷ್ಟು ನಾವು ತುಂಬ ಬಡವರಿದ್ದರು ಅಂಥ ಸ್ಟೇಜಲ್ಲೂ ಸಹಿತ ಕಮ್ಮಿ ಅಂದರೆ ನನಗೊಂದು 10 ತೊಲೆ ಬಂಗಾರ ಹಾಕ್ಕೊಟ್ಟಿದ್ದ. ಕಾರಣಾಂತರಗಳಿಂದ ಅದೆಲ್ಲ ಹೋಯಿತು, ಅದರಲ್ಲಿ ಸ್ವಲ್ಪ ಇತ್ತು. ಆಮೇಲೆ ನಾನು ಇಲ್ಲಿ ಗೋವಾಗೆ ಬಂದು ಅದೆಲ್ಲ ಮಾಡಿಸ್ಕೊಂಡಿದ್ದೆ ಸ್ವಲ್ಪ ಅಂತ, ಅದನ್ನು ಕಳ್ಳರ ಕೈ ಹೋಯಿತು. ಇಷ್ಟೆಲ್ಲ ಅದು ತುಂಬ ಬೇಜಾರನ್ನೇ. ಸುಮಾರು ಒಂದು 2 ತಿಂಗಳು ನನಗೆ ಒಂಥರ ಯೋಚನೆ, ಅಯ್ಯೋ ದೇವ್ರೆ ನಮಗೆ ಯಾಕೆ ಈ ರೀತಿ ಆಗ್ತಿದೆ ಅಂತ. ನನಗೆ ಎಲ್ಲರೂ ಹೇಳೋರು, ನೀನು ಒಳಗಡೆ ಲಾಕು ಮಾಡಿಲ್ಲ ಅಂತ. ನನಗೆ ಮನಸ್ಸಲ್ಲೂ ಗೊತ್ತಿಲ್ಲ ನಮ್ಮ ಕಳ್ತಾರ ಅಂದರೆ ಡೇ ಟೈಮಿಗೆ ಹೀಗೆ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿರ್ತದೆ ಫ್ರೆಂಡ್ಸ್. ಮತ್ತು ನನ್ನ ಮೇಲ್ಗಡೆ ಟೇಲರಿಂಗ್ ಮಾಡ್ತಾರೆ, ಅಲ್ಲಿ ಕಸ್ಟಮರ್ ಬರ್ತಾರೆ ಹೋಗ್ತಾರೆ, ಎನಿ ಟೈಮ್ ಜನರು ತಿರುಗಾಡ್ತಾ ಇರ್ತಾರೆ. ಪಕ್ಕದ ಮನೇಲಿ ಬಾಡಿಗೆಗಿದ್ದಾರೆ. ಆಕಿನ ಕೇಳಿದ್ರೆ ನನಗೇನು ಸೌಂಡೇ ಬಂದಿಲ್ಲ, ನಾನು ನಿದ್ದೆ ಮಾಡಿದ್ದೆ ಅಂತಾಳೆ ಮಧ್ಯಾಹ್ನಕ್ಕೆ. ಮತ್ತು ಯಾರನ್ನ ಕೇಳೋದು, ನಾನು ನೋಡಿರೋದು 6 o'clock. ನಾನು ಅಂದ್ಕೊಂಡೆ ಫಸ್ಟ್ ಡೋರ್ ಓಪನ್ ಇತ್ತು, ಅಂದ್ಕೊಂಡೆ ನಾನೇ ಏನೋ ಮರ್ತಿರಬೇಕು ಡೋರ್ ಹಾಕಲಿಕ್ಕೆ ಅಂತ. ಒಳಗಡೆ ಹೋಗಿ ಫಸ್ಟ್ ಬೆಡ್ರೂಮ್ ನೋಡಿದೆ, ಎಲ್ಲ ಬಟ್ಟೆಗಳು ಸ್ವಲ್ಪ ಚಿಲ್ಲಿಪಿಲ್ಲಿ ಆಗಿತ್ತು. ಅಷ್ಟೇ ಬಿಟ್ಟರೆ ಮತ್ತೇನು ಹಾಲಲ್ಲಿ ಒಂದು ಐಟಮ್ ಸಹಿತ ಹಾಗೆ ಪಿಚ್ಚೆ ಆಗಲಿಲ್ಲ. ಸೀದಾ ಅವ್ರು ಬೆಡ್ರೂಮಿಗೆ ಹೋಗಿದ್ದಾರೆ. ಅಲ್ಲಿ ನಾನು ಎಲ್ಲಿ ಇಟ್ಟಿದ್ದೀನಲ್ಲ ಅಲ್ಲಿಂದನೇ ತೆಗೆದು, ಅಂದರೆ ಕನ್ಫರ್ಮ್ ಆಗಿ ಗೊತ್ತಿರೋರು ಅವ್ರಿಗೆ ಹೇಳಿರಬೇಕು ಈ ಕಡೆ ಇದೆ ಅಂತ. ಅದಕ್ಕೆ ಫ್ರೆಂಡ್ಸ್, ನಾನು ಹೇಳೋದೇನೆಂದರೆ, ನಾವು ಎಷ್ಟೇ 6 ಕ್ಲೋಸ್ ಆಗಿದ್ದರೂ ನಾವು ಮನೇಲಿ ಎಲ್ಲಿ ಏನಿಡ್ತೀವಿ ಅಂತ ಯಾವಾಗಲೂ ಇನ್ನೊಬ್ರಿಗೆ ನಾವು ಹೇಳಬಾರ್ದು ಒಂದು, ಮತ್ತು ಅವ್ರ ಎದುರುಗಡೆ ತೆಗಿಲೂಬಾರ್ದು. ಯಾಕಂದರೆ ಯಾವಾಗ ಯಾರ ಮನಸ್ಸಲ್ಲಿ ಏನಿರುತ್ತಂತ ಯಾರಿಗೂ ಗೊತ್ತಾಗೋದಿಲ್ಲ. ಅದೇ ಈಗ ಮೊನ್ನೆ ನಾನು ನಮ್ಮ ಅಮ್ಮನ ಹತ್ರ ಮಾತಾಡುವಾಗ ಅದೇ ಮಾತು ಬಂತು, ಇವಾಗಿನ ರೇಟಲ್ಲಿ ಎಷ್ಟು ಆಗ್ತಿತ್ತು. ನನಗೆ ಬೇಜಾರಂದರೆ ನನ್ನ ಮಗಳ ಮೆಮೊರಿಯಲ್ಲೆಲ್ಲ ಹೋಯ್ತಲ್ಲ, ಅಂದರೆ ನಾಮಕರಣದಲ್ಲಿ ಹಾಕಿರೋವಂಥದ್ದು, ಬಡ್ಡೆಯಲ್ಲಿ ಕೊಟ್ಟಿರೋವಂಥದ್ದು ಎಲ್ಲ ಹೋಯಿತು. ಅದೇ ನನಗೆ ತುಂಬ ಬೇಜಾರು. ಇನ್ನು ಇವಾಗ ಮಾಡಿಸ್ಬೋದು, ಆದರೆ ಆ ಮೆಮೊರಿ ಅಂತ ಇರುತ್ತಲ್ಲ, ಅಜ್ಜ ಕೊಟ್ಟಿರೋದು, ಅಮ್ಮ ಕೊಟ್ಟಿರೋದು,
ತಾತ ಕೊಟ್ಟಿರೋದು, ಮಾಮ ಕೊಟ್ಟಿರೋದು ಅಂತ. ಅದು ತುಂಬಾ ಮನಸ್ಸಿಗೆ ಹತ್ತಿರವಾಗಿರೋದಾಗಿತ್ತು, ಇಷ್ಟ ಆಯಿತು. ಆಮೇಲೆ ಅದಕ್ಕೆ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಟ್ಟಿದ್ದೇನೆಂದರೆ, ನಾವು ಒಂದೊಂದು ಸಲ ತುಂಬ ನಂಬಿಡ್ತೀವಿ ಎಲ್ಲರನ್ನೂ. ಅಲ್ಲಿದೆ ಅಂದರೆ ಫ್ರೆಂಡ್ಲಿ ಮಾತಾಡುವಾಗ ತೆಗಿಯೋದು, ತೋರಿಸೋದು ಅವರಿಗೆ. ನಮ್ಮ ಮನೆಗೆ ಬಂದವಾಗ ನಾವು ಎಷ್ಟೇ ಫ್ರೆಂಡ್ಲಿ ಇದ್ರೂ ಯಾವಾಗಲೂ ಯಾರ ಎದುರುಗಡೆನೂ ನೀವು ಇಟ್ಟಿರುವಂತಹ ಆಭರಣ ಆಗಿರ್ಬೋದು, ಹಣ ಆಗಿರ್ಬೋದು ತೆಗಿಲಿಕ್ಕೆ ಹೋಗಬೇಡಿ. ಮತ್ತು ಯಾವಾಗಲೂ ಮನೆಯಲ್ಲಿ ಸೇಫ್ ಇರುವಂಥ ಲಾಕರ್ನ ಯೂಸ್ ಮಾಡಿ. ನಾನು ನೋಡಿ ವಾಲ್ ಅಂದರೆ ಮೇನ್ ಡೋರಿಗೆ ವಾಲ್ ಲಾಕ್ ಹಾಕಿಲ್ಲ. ಅದೇ ನಾನು ವಾಲ್ ಲಾಕ್ ಹಾಕಿರೋದಾದರೆ ಅವರಿಗೆ ಅಷ್ಟು ಬೇಗ ಅದು ತೆಗಿಲಿಕ್ಕೆ ಆಗ್ತಿರಲಿಲ್ಲ. ನನ್ನ ಒಂದು ಬೇಜವಾಬ್ದಾರಿತನ ಅಂತಲೂ ಹೇಳ್ಬೋದು. ಆಮೇಲೆ ವಾಲ್ ಲಾಕ್ ಹಾಕಿದರೆ ಏನು ಅವರಿಗೆ ಅದು ಬೇಗ ವಾಲಿಗೆ ಡಿಪೆಂಡ್ ಆಗಿರುತ್ತಲ್ಲ ಒಳಗಡೆ, ಅದು ಅವರಿಗೆ ಕಟ್ ಮಾಡಿ ತೆಗಿಲಿಕ್ಕೆ ಆಗೋದಿಲ್ಲ. ಇದು ತಟ್ಟೆ ಅಂತೀವಲ್ಲ, ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ. ಆ ತಟ್ಟೆನ ಅವರು ನೇರವಾಗಿ ಕಟ್ ಮಾಡಿದ್ದಾರೆ ಸೈಲೆಂಟಾಗಿ. ಈ ವಿಷಯ ನಮ್ಮ ಅಮ್ಮನಿಗೆ ನಾವು 3 ವರ್ಷ ಆದರೂ ಹೇಳೇ ಇಲ್ಲ. ಅಂದರೆ ಹೇಳಬಾರ್ದು ಅಂತ ನಾವಿದ್ರು, ನಾನು ಮತ್ತು ನನ್ನ ತಮ್ಮ. ನಾವು ಅಮ್ಮನಿಗೆ ಹೇಳಲೇ ಇಲ್ಲ ಈ ಮನೆ ಕಳ್ತನ ಆಗಿರೋದು. ಯಾಕಂದರೆ ಅವ್ರು ಬೇಜಾರು ಮಾಡ್ಕೊತಾರೆ. ಯಾಕಂದರೆ ನಾವು ಒಂದು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸಂಜೆ ತನಕ ಕಷ್ಟಪಟ್ಟು ಮಾಡ್ಕೊಂಡಿರೋದು. ಅದಕ್ಕೆ ನಾವು ಹೇಳೇ ಇಲ್ಲ, ನಾನು ಮತ್ತು ನನ್ನ ತಮ್ಮ, ನನ್ನ ಮಗಳು ಯಾರೂ ಹೇಳಿಲ್ಲ. ಆಮೇಲೆ ಅಮ್ಮನಿಗೆ ಹೆಂಗೋ ಗೊತ್ತಾಯ್ತು, ಅಂದರೆ ನಮ್ಮ ರಿಲೇಷನ್ ಅವರಿಗೆಲ್ಲ ಸ್ವಲ್ಪ ಗೊತ್ತಾಗಿತ್ತು. ಏನು ಮಾಡಲಿಕ್ಕೂ ಬರೋದಿಲ್ಲ. ಕೆಲವೊಂದು ಸಲ ನಾವು ಒಳ್ಳೆಯ ಜನನ ಫ್ರೆಂಡ್ಶಿಪ್ ಹಂಗೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನಾವು ಒಂದೊಂದು ಸಲ ಎಲ್ಲರೂ ಒಳ್ಳೆಯವರು ಅಂತ ನಂಬಿ ಎಲ್ಲದನ್ನು ಹೇಳಿಬಿಡ್ತೀವಿ. ಆ ಥರ ಇರಬಾರ್ದು ಫ್ರೆಂಡ್ಸ್. ಯಾಕಂದರೆ ಯಾರ್ಯಾರ ಮನಸ್ಸಲ್ಲಿ ಯಾವ್ಯಾವ ರೀತಿ ಯೋಚನೆಗಳು ಬರುತ್ತೆ ದೇವರಿಗೆ ಗೊತ್ತು. ಆಮೇಲೆ ಇದೇ ವಿಷಯಕ್ಕೆ ನನ್ನ ಫ್ರೆಂಡ್ ಸರ್ಕಲ್ ನಡುವೆ ಸ್ವಲ್ಪ ಜಗಳನೂ ಆಯಿತು. ಯಾಕಂದರೆ ನಾನು ಅವ್ರಿಗೆ ನೇರವಾಗಿ ಹೇಳಿಬಿಟ್ಟೆ. ಯಾಕಂತ ಹೇಳಿದ್ರೆ ನಾನು ತೋರಿಸಿರೋದು ನಿಮಗಷ್ಟೇ, ನೀವೇ ಇರ್ಬೋದು ಯಾರ ಕಡೆಯಿಂದ ಮಾಡಿಸಿರ್ಬೋದಂತೆ. ಯಾಕಂದರೆ ನಾನು ಸ್ವಲ್ಪ ನೇರ. ಆಮೇಲೆ ಅವರು ನಮ್ಮ ಮನೆಗೆ ಬಂದು ಇಲ್ಲ ಸ್ವಲ್ಪ ಜಗಳ ಆಯಿತು. ಆಮೇಲೆ ದೇವರಿಗೆ ಹೋಗಿ ದೇವರು ಕಾಯಕ್ಕಿಟ್ಟು ಸುಮಾರು ಆಯಿತು ಅದು. ಆಮೇಲೆ ನಾವು 1-2 ವರ್ಷ 3 ವರ್ಷ ಮಾತಾಡಿಲ್ಲ. ಈಗ ಸ್ವಲ್ಪ ಮಾತಾಡ್ತಾರೆ ಫ್ರೆಂಡ್ ಸರ್ಕಲ್ಲು. ಅಂದರೆ ಎಲ್ಲಾದರೂ ಸಿಕ್ಕಿದ್ರೆ ಹಾಯ್ ಬಾಯ್ ಅಂತ. ಇರಲಿ, ಏನು ಮಾಡಲಿಕ್ಕೂ ಬರೋದಿಲ್ಲ. ಇವಾಗ ಆಗಿರೋದು ಆಗೋಯಿತು. ಅದೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೂ ಆಗೋದು ಇಲ್ಲ. ಒಂದೊಂದು ಸಲ ಅದೇ ನನಗೆ ಈ ವಿಷಯ ಹೇಳಲಿಕ್ಕೆ ಕಾರಣ ಇಷ್ಟೇ. ನಾನು ಬೆಳಿಗ್ಗೆ ಗೋಲ್ಡ್ ಶಾಪಿಗೆ ಹೋದೆ. ಇಷ್ಟೆಲ್ಲ ಇದೆ ಗೋಲ್ಡ್ ರೇಟ್ ಅಂದಾಗ ನನಗೆ ತುಂಬ ಬೇಜಾರಾಯಿತು. ನಾನು ತೊಗೊಂಡು ಶೇಟಿಗೆ ಸಹಿತ ಈ ವಿಷಯ ಗೊತ್ತಿದೆ. ಅವನು ಸಹಿತ ಜ್ಞಾಪಕ ಮಾಡ್ದ. ಅಂದರೆ ಸಂಗೀತ ಈ ರೀತಿ ಆಯ್ತಲ್ಲ, ಇವಾಗ ಎಷ್ಟು ಗೋಲ್ಡ್ ರೇಟ್ ಇದೆ ಅಂತ. ಏನು ಮಾಡಲಿಕ್ಕೂ ಬರೋದಿಲ್ಲ. ಇಷ್ಟೇ ಫ್ರೆಂಡ್ಸ್, ಯಾವಾಗಲೂ ಕೇರ್ಫುಲ್ಲಾಗಿರಿ. ನಿಮ್ಮಲ್ಲಿರುವ ಗೋಲ್ಡನ್ನ ಸೇವ್ ಮಾಡಿಕೊಳ್ಳಿ. ಯಾಕಂದರೆ ನಮ್ಮಂಥ ಬಡವರಿಗೆ ಗೋಲ್ಡ್ ಹಾಕೊಳ್ಳೋದಕ್ಕಿಂತ ಇಷ್ಟೇ ಫ್ರೆಂಡ್ಸ್, ಇರೋ ಗೋಲ್ಡನ್ನು ಸೇಫಾಗಿಟ್ಕೊಳ್ಳಿ, ಮೋಸ ಹೋಗಬೇಡಿ. ಮತ್ತು ಇನ್ನೂ ಗೋಲ್ಡ್ ಮಾಡುವಷ್ಟು ನಮಗೆ ದೇವ್ರು ತಾಕತ್ತು ಕೊಡಲಿ ಅಂತ ಪ್ರೇಯರ್ ಮಾಡಿರಿ. ಆದರೆ ಇವಾಗಿನ ರೇಟ್ ನೋಡಿದ್ರೆ ಗೋಲ್ಡ್ ತಗೊಳ್ಳೋ ಆಸೆಯನ್ನು ಬಿಟ್ಬಿಡ್ಬೇಕು ಅನಿಸುತ್ತೆ. ಇರಲಿ, ಟ್ರೈ ನೋಡುವ. ಯಾವಾಗಾದರೂ ಕಡಿಮೆ ಆಗ್ಬೋದು. ಒಂದು 50ಗೆ ಬಂದರೆ ಆವಾಗ ಮಾಡಿಸ್ಬೇಕು. ಇಲ್ಲ, ಇವಾಗ ನನ್ನ ಮಗಳಿಗೆ ತಗೊಳ್ಬೇಕು. ನೋಡುವ ಹೇಗಿದೆ ಏನಿದೆ ಅಂತ. ನಮ್ಮ ಟೇಸ್ಟೇ ಎಲ್ಲಗೋ, ಈಗಿನ ಮಕ್ಕಳ ಟೇಸ್ಟೇ ಬೇರೆ ಇರುತ್ತೆ. ನಮಗೆಲ್ಲ ಮೋಟ ದಪ್ಪ ಚೈನು ದಪ್ಪ ಬೇಕಿತ್ತು. ಈಗಿನ ಮಕ್ಕಳಿಗೆ ಲೈಟ್ ವೇಟ್ ಅಂತಾರೆ. ನನ್ನ ಮಕ್ಕಳಿಗೆ ತೋರಿಸಿ, ಇಲ್ಲ ಮಮ್ಮಿ ಇದು ಸ್ವಲ್ಪ ದಪ್ಪ ಇದೆ, ನನಗೆ ಬೇಡ, ಲೈಟ್ ವೇಟ್ ಬೇಕು, ತುಂಬ ಬಾರೀಕ್ ಬೇಕು. ಅಲ್ಲಿಲ್ಲಾಗಿತ್ತು ಇವತ್ತು ಶಾಪಲ್ಲಿ. ಖರೀದಿ ಮಾಡಿದ್ರೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್.